ಪಾಸ್ ಆದವರಂತೆ ತಮ್ಮ ಮನೆಗಳನ್ನು ಕಳ್ಕೊಂಡಿರ್ತಾರೆ ನಂತರ ಕಳಿಸ್ತಾರೆ ಮತ್ತು ಬೇರೆ. ಇಲ್ಲಿ ಹೇಳುವಂಥ ಉದ್ದೇಶ ಏನಪ್ಪ ಅಂತಂದರೆ KPSC ನಿಜವಾಗಿ ಇವತ್ತು ಅದನ್ನು ನಾವು ಪೂರ್ಣ ಸ್ವಚ್ಛ ಮಾಡಲೇಬೇಕಾಗಿದೆ. ಅದು ಈ ಸಮಯದಲ್ಲಿ ಆದ್ರೆ ಆಗಬೇಕು, ಅದು ಸಿದ್ದರಾಮಯ್ಯರು ಮಾಡಬೇಕು ಅದನ್ನು. ಯಾಕಂದ್ರೆ ಒಂದು ಅತ್ಯಂತ ಕೆಳ ಬಿದ್ದ ವರ್ಗದ ಮೇಲೆ ಬಂದಂಥವ್ರು ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಒಬ್ಬ ಯುವಕ ಮೇಲೆ ಹೇಳಬೇಕಾಗಿದೆ ಎಷ್ಟು ತೊಂದರೆ ಅದು. ಅದರಲ್ಲೂ ಕೆಳಜಾತಿಗಳ, ಅದರಲ್ಲೂ ಈ ಏನಪ್ಪ ಅದು ಜಾತಿ ವ್ಯವಸ್ಥೆ ಮಧ್ಯದಲ್ಲಿ ಬೆಳೆದಂಥ ಇವತ್ತು SC ST ಇರ್ಬೋದು, OBC ಇರ್ಬೋದು, ಯಾವುದೇ ಮಕ್ಕಳು ಇರ್ಬೋದು, ಅಲ್ಲ ಮೇಲ್ವರ್ಗದಲ್ಲಿಯೇ ಮೇಲ್ವರ್ಗದಲ್ಲಿಯ ಜಾಣ ಮಕ್ಕಳು ಇರ್ಬೋದು. ಇದರರ್ಥ ಅದರಲ್ಲಿ ನಾವು ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಳ ವರ್ಗಗಳ ಜನ ಅಥವಾ ಕೆಳ ಜಾತಿಗಳ ಜನ ವಿಶೇಷವಾಗಿ ಆರ್ಥಿಕವಾಗಿ ಅಭದ್ರಿರೋರಿಂದ ಅವರು ಅಭ್ಯಾಸ ಮಾಡಿ ಕಲಿತ ಮ್ಯಾಲೆ ಬರೋದಕ್ಕೆ ಭಾಳ ಕಷ್ಟದ ರೀ. ದುಡ್ಡಿದ್ದಾರೆ ಹೇಗೋ ಕಲಿಸ್ತಾರೆ, ತಮ್ಮ ಮಕ್ಕಳನ್ನ ಎಲ್ಲೋ ಇಡ್ತಾರೆ, ಮತ್ತೇನೋ ಕೋಚಿಂಗ್ ಕೊಡಿಸ್ತಾರೆ, ಮತ್ತೇನೋ ಮಾಡಿಸ್ತಾರೆ, ಕೊನೆಗೆ ಬಂದ ಒಂದಿಷ್ಟು ಗಂಟು ಕೊಟ್ಟು ತಮ್ಮ ಮಕ್ಕಳನ್ನ ಸೇರಿಸಿ ಬಿಡ್ತಾರೆ. ಆದರೆ ನಿಜವಾದ ಪ್ರಾಮಾಣಿಕ ವ್ಯಕ್ತಿ ಬೇಕಾಗಿದ್ದಾರೆ. ಇವತ್ತು ನಮಗೆ ಭಾಳ ಪ್ರತಿಭೆ ಹೊಂದಿದ್ದು ಅಪ್ರಾಮಾಣಿಕತೆ ತೊಗೊಂಡು ಏನು ಮಾಡೋದು, ಅದು ದೊಡ್ಡ ಪ್ರಶ್ನೆ ಇದೆ ಇವತ್ತು. ಯಾಕಂದರೆ ಭಾಳ ಜಾಡ್ ಹೋದಾನಪ್ಪ, ಭಾಳ ಇದದ ಅವು ಮತ್ತು ದುಡ್ಡು ಕೊಟ್ಟೊಳಗೆ ಹೋದ್ರೆ ಅಥವಾ ಭ್ರಷ್ಟ ಇದ್ರೆ ಅದು ಒಳ್ಳೆ ಆಡಳಿತ ಕೊಡ್ಲಿಕ್ಕಾದ್ರೆ ಏನು ಮಾಡೋದು ಅಂತ. ಮತ್ತು ದುಡ್ಡು ಕೊಟ್ಟು ಒಳಗೆ ಹೋದಂಥ ವ್ಯಕ್ತಿ ಅವರು ಸರಿಯಾಗಿ ದುಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ದುಡ್ಡು ಕೊಟ್ಟಿದ್ದಷ್ಟು ಕಾಲ ಇರ್ತದೆ, ಕೋಟಿಗಳಲ್ಲಿ ಕೊಟ್ಟಿರ್ತಾರೆ, ಕೋಟಿಗಳಲ್ಲಿ ಹೊರಕೋಬೇಕು ಅಷ್ಟೇ ಇರ್ತದೆ ಅವರಲ್ಲಿ. ಇಂಥ ಪರಿಸ್ಥಿತಿಯಲ್ಲಿ ಅದರ ಸದಸ್ಯರೆಲ್ಲರೂ ಅವರ ನಮಗೆ ಎಷ್ಟು ನಮ್ಮಪ್ಪ ನಮಗೆ ಇಷ್ಟು ಕೊಟ್ಟರೆ ನಿಮಗೆ ಇಷ್ಟು ತೊಗೊಳ್ರಿ ಪಾರ್ಟಿ ಫಂಡ್ ಹಂಚ್ಕೊಳ್ತಾರಲ್ಲ. ಇದು ನಡೆದು ಸುಳ್ಳಲ್ಲ. ಇವರು ಇವತ್ತು ಎನ್ಕ್ವೈರಿ ಆಗೋದು, ತನಿಖೆ ಆಗಬೇಕಂತ ಅನಿವಾರ್ಯತೆ ಬಂದರೆ ಇದಕ್ಕೆ CBI ಬೇಕು. ಇದಕ್ಕೆ ಇಲ್ಲ ಒಂದು ಗಮನಾರ್ಹವಾದ ಒಂದು ಮಾತನ್ನು ಹೇಳಬೇಕಾಗ್ತದೆ. ರಾಜ್ಯ ಸರ್ಕಾರದ ಎಲ್ಲ ಈ ಹಗರಣಗಳನ್ನು CBI ಕೊಡಬೇಕು. ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ್ದು ಎಲ್ಲ ಯಾವ್ಯಾವ ರಾಜ್ಯ ಹೋಗಿರ್ತಾರೆ ಅದು ಮತ್ತೆ ಹೇಳ್ತಾರೆ ಬೇರೆ ತಂದಿರಿಸ್ಬೇಕಂತ ಇಷ್ಟು ಮಟ್ಟಿಗೆ ಇನ್ನೂ ಅನಿಸ್ತದೆ. ಯಾಕಂದರೆ ಸ್ವಾಯತ್ತ ಸಂಸ್ಥೆ ಹೌದು ಅಲ್ವ ಅಂತ. CBI ಮುಂದೆ ಅದೇ ಕಾಲಕ್ಕೆ ED, IT, ಇಲ್ಲಿ ಕನ್ನಡ ರಾಜ್ಯಕ್ಕೆ ಬಂದರೆ ಇವರು CIDಗಳು, ಇವರು SIT, ಇವರು ನಿಜವಾಗಿಯೂ ಸತ್ಯವನ್ನು ಹೇಳುವಂಥ ಸಂಸ್ಥೆಗಳ ತನಿಖಾ ಸಂಸ್ಥೆಗಳ ಅನ್ನೋದು ಭಾಳಷ್ಟು ಜನರ ಇವತ್ತು ಅತ್ಯಂತ ಕಡು ನೋವಿನ ಮಾತುಗಳಾಗಿದ್ದಾವೆ. ಇದರಿಂದ ಸಂಸ್ಥೆ ಕೆಟ್ಟ ಸರ, ಇದರಿಂದ ಪ್ರಾಮಾಣಿಕರಿಗೆ ಇಡೀ ಜೀವನ ಪರ್ಯಂತ ಒಂದು ದೊಡ್ಡ ಬರೆ. ಯಾಕಂದರೆ ಒಬ್ಬ ಪ್ರತಿಭಾವಂತ ಹುಡುಗ, ಬಡ ಪ್ರತಿಭಾವಂತ ಹುಡುಗ ಬೇರೆ ಅವಕಾಶ ಇರುವುದಿಲ್ಲ. ಯಾಕಂದರೆ ಹೊರಗೆ ಹೋದಾಗ ಏನೋ ಮಾಡ್ತಾರೆ ಅಂದ್ರೆ ಸಹಿತ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥದ್ದು. ಒಂದು ಸಣ್ಣ